ಎಸ್, ಮುಂದಿನ ಲೋಕಸಭಾ ಕ್ಷೇತ್ರ ಮೈಸೂರು ಲೋಕಸಭಾ ಕ್ಷೇತ್ರ. ಮೈಸೂರು ಕೊಡಗು 99ರಿಂದ 5 ಎಲೆಕ್ಷನ್ ಅಂತ ನೋಡೋದಾದ್ರೆ ಇಲ್ಲಿ ಕಾಂಗ್ರೆಸ್ 2 ಬಾರಿ ಮತ್ತು ಬಿಜೆಪಿ 3 ಬಾರಿ ಗೆಲುವನ್ನು ದಾಖಲಿಸಿದೆ. 1999ರಲ್ಲಿ ಒಡೆಯರ್, ಶ್ರೀಕಂಠದತ್ತ ಒಡೆಯರ್ ಅವರು ಕಾಂಗ್ರೆಸ್ ಇಂದ ಗೆದ್ದಿದ್ರು. 2004ರಲ್ಲಿ CH ವಿಜಯಶಂಕರ್ ಅವರು ಬಿಜೆಪಿ ಸಂಸದರು. ನಂತರ 2009ರಲ್ಲಿ ಹಳ್ಳಿಯಕ್ಕಿ ವಿಶ್ವನಾಥ್ ಅವರು ಕಾಂಗ್ರೆಸ್ ಇಂದ ಸಂಸದರು. 14ರಲ್ಲಿ ಪ್ರತಾಪ್ ಸಿಂಹ, 19ರಲ್ಲಿ ಪ್ರತಾಪ್ ಸಿಂಹ. ಈ ಬಾರಿ ಯಾವ ಲೆಕ್ಕಾಚಾರ? ಈ ಬಾರಿ ಲೆಕ್ಕಾಚಾರ ನಡೀತಾ ಇದೆ. ಮೊದಲನೇದಾಗಿ ನಾವಿಲ್ಲಿ 9ರಿಂದ ಮತ ತಗೋತೀವಿ. ವಿಶ್ವನಾಥ್ ಹಳ್ಳಿಯಕ್ಕಿ ಕಾಂಗ್ರೆಸ್ ಇಂದ 2009ರಲ್ಲಿ 3,54,000 ಮತ ಪಡೆದಿದ್ರು. ಹೌದು. ವಿಜಯಶಂಕರ್ ಬಿಜೆಪಿ 3,47,000, ಬರೀ 7,000 ಅಂತದಲ್ಲಿ ಸೋತ್ರು. ಹೌದು. ವಿಜಯಶಂಕರ್ ಹೇಗೆ ಅಂದ್ರೆ 94ರಲ್ಲಿ ಬಿಜೆಪಿ ಮೇಲೆ ಹುಣಸೂರಲ್ಲಿ 94. ಹೌದು. 99 ಇಲ್ಲಿ MP 99 MP ನಿಂದ ಸೋಲ್ತಾರೆ. ಆಗ ಪಾಪಣ್ಣ ನಿಂತ ಗೆಲ್ತಾರೆ ಅಲ್ಲಿ ಹುಣಸೂರಲ್ಲಿ. 2004 MP ಆಗ್ತಾರೆ ಯಾರು ವಿಜಯಶಂಕರ್. 9ರಲ್ಲೂ ಬರೀ 7,000 ಅಂತದಲ್ಲಿ ಸೋಲೋದು. 2014 ವಿಜಯಶಂಕರ್ ಕೊಟ್ಟಿದ್ರು, ಚುನಾವಣೆ ಗೆಲ್ತಿದ್ರು. ಬಟ್ ಅಲ್ಲಿ ಪತ್ರಕರ್ತ ಪ್ರತಾಪ್ ಸಿಂಹಗೆ ಅವಕಾಶ ಕೊಡ್ತಾರೆ. 2014 ನರೇಂದ್ರ ಮೋದಿ ಅವರ ಅಲೆ ಬಿಜೆಪಿ ಸ್ಟ್ರಾಟಜಿ ಲೆಕ್ಕಾಚಾರ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರೂ ಸಹ ಅವರದೇ ಜಿಲ್ಲೆಯಲ್ಲಿ ಬಿಜೆಪಿ ಗೆಲ್ಲತ್ತೆ. ಪ್ರತಾಪ್ ಸಿಂಹ 5,03,908 ಮತ ಆದ್ರೆ ವಿಶ್ವನಾಥ್ ಕಾಂಗ್ರೆಸ್ 4,72,000 31,000 ಅಂತದಲ್ಲಿ ಗೆಲ್ತಾರೆ. 19ರಲ್ಲಿ ಮತ್ತೆ ಪ್ರತಾಪ್ ಸಿಂಹ 6,88,000 ಮತ ಪಡಿತಾರೆ. ಆಗ ವಿಜಯಶಂಕರ್ ಬಿಜೆಪಿ MP ಕಾಂಗ್ರೆಸ್ ಹೋಗಿ ಕಂಟೆಸ್ಟ್ ಮಾಡ್ತಾರೆ. 5,50,000 ಮತ ಪಡಿತಾರೆ. 1,38,000 ಅಂತರದಲ್ಲಿ ಪ್ರತಾಪ್ ಸಿಂಹ ಗೆಲುವನ್ನ ಸಾಧಿಸ್ತಾರೆ. ವಿಶ್ವನಾಥ್ ಆಗಿ ವಿಜಯಶಂಕರ್ ವಿರುದ್ಧ ಪ್ರತಾಪ್ ಸಿಂಹ ಚುನಾವಣೆನ ಗೆದ್ದಿದ್ದಾರೆ. ಇಲ್ಲಿ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ. ಇಲ್ಲಿ ಬಿಜೆಪಿ 1 ಕ್ಷೇತ್ರವನ್ನ ಗೆದ್ದಿದ್ರೆ ಕಾಂಗ್ರೆಸ್ 5, JDS 2. ಮಡಿಕೇರಿಯಲ್ಲಿ ಮಂತರ್ಗೌಡ ಕಾಂಗ್ರೆಸ್ ಇಂದ, ವಿರಾಜಪೇಟೆಯಲ್ಲಿ AS ಪೊನ್ನಣ್ಣ ಕಾಂಗ್ರೆಸ್ ಇಂದ, ಪಿರಿಯಾಪಟ್ಟಣದಲ್ಲಿ K ವೆಂಕಟೇಶ್ ಕಾಂಗ್ರೆಸ್ ಇಂದ ಸಚಿವರಾಗಿದ್ದಾರೆ. ಹುಣಸೂರು ಹರೀಶ್ ಗೌಡ JDS ಇಂದ, ಚಾಮುಂಡೇಶ್ವರಿಯಲ್ಲಿ GT ದೇವೇಗೌಡರು JDS ಇಂದ, ಕೃಷ್ಣರಾಜದಲ್ಲಿ ಶ್ರೀವತ್ಸ ಅವರು ಬಿಜೆಪಿಯಿಂದ, ಚಾಮರಾಜ ಹರೀಶ್ ಗೌಡರು ಕಾಂಗ್ರೆಸ್ ಇಂದ, ನರಸಿಂಹರಾಜ ಕ್ಷೇತ್ರದಲ್ಲಿ ತನ್ವೀರ್ ಸೇಠ್ ಕಾಂಗ್ರೆಸ್ನಿಂದ. ಪ್ರಸ್ತುತವಾಗಿ ಇಲ್ಲಿ ವಿಷಯಕ್ಕೆ ಬಂದ್ಬಿಡೋದಾದ್ರೆ ಬಿಜೆಪಿಗೆ ಒಂದ್ ರೀತಿ ಸಿಹಿ ಕೈ ಕೊಟ್ಟಂತ ಕ್ಷೇತ್ರ. ಹೌದು. ಈಗ ಮೈಸೂರಿಂದ ಬರೀ ಪ್ರತಾಪ್ ಸಿಂಹ ಕಾಣಿಸ್ಕೋತಾರ ಅಷ್ಟೇ. ಪ್ರತಾಪ್ ಸಿಂಹ ಬರಕ್ ಮುಂಚೆ ಸ್ಟ್ರಾಂಗ್ ಆಗಿತ್ತು. ವಿಜಯಶಂಕರ್ ಸೈಲೆಂಟ್ ಆಗಿದ್ರು, ಪಾರ್ಟಿ ಕಟ್ಟಿದ್ರು. ಎಲ್ಲಾ ಕಾರ್ಯಕರ್ತರು ಒಪ್ಪುವಂತ ನಾಯಕ ವಿಜಯಶಂಕರ್ ಆಗಿದ್ರು. ಅಲ್ಲಿ ಅಪ್ಪಚ್ಚು ರಂಜನ್ ಬೋಪಯ್ಯ ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ವಿರಾಜಪೇಟೆಯಿಂದ ಗೆಲ್ತಾ ಬರ್ತಿದ್ರು. ಇತ್ತ ಕಡೆ ರಾಮದಾಸ್ ಗೆಲ್ತಾ ಇದ್ರು, ಶಂಕರ್ ಲಿಂಗೇಗೌಡ ಇದ್ರು, ಅಲ್ಲಿಗ ನಾಗೇಂದ್ರ ಗೆಲ್ತಾ ಇದ್ರು. ಪ್ರತಾಪ್ ಸಿಂಹ 2 ಬಾರಿ MP ಆದ್ರೂ ಸಹ ಬಿಜೆಪಿಯ ಬಹುತೇಕ ನಾಯಕರು ವಿರೋಧಿಸತಕ್ಕಂಥ ವ್ಯಕ್ತಿ. ಪ್ರತಾಪ್ ಸಿಂಹನ ಕಾಂಗ್ರೆಸ್ ಅವರು ಎಷ್ಟು ವಿರೋಧ ಮಾಡ್ತಾರೆ, ಅದಕ್ಕಿಂತ ಹೆಚ್ಚಿನದಾಗಿ ಬಿಜೆಪಿಯ ನಾಯಕರೇ ವಿರೋಧ ಮಾಡ್ತಾರೆ. ಪ್ರತಾಪ್ ಸಿಂಹ ಬಂದ್ಮೇಲೆ ನಂಬರ್ ಜಾಸ್ತಿ ಆಗ್ಲಿಲ್ಲ, ನಂಬರ್ ಇನ್ಕ್ರೀಸ್ ಆಯ್ತು. ಕಡಿಮೆ ಆಯ್ತು, ಡಿಕ್ರೀಸ್ ಆಯ್ತು. ಸಾರಿ, ಪ್ರತಾಪ್ ಸಿಂಹ ಇಂದ ಪಾರ್ಟಿಗೆ ಲಾಭಕ್ಕಿಂತ ನಷ್ಟ ಜಾಸ್ತಿ ಆಯ್ತು. ಒಂದೇ MLA ಶ್ರೀವತ್ಸ. ಪ್ರತಾಪ್ ಸಿಂಹ ಬಿಜೆಪಿ ನಾಯಕರ ಜೊತೆ ಕೂರ್ಸ್ಕೊಂಡು ಓಡಾಡಲಿಲ್ಲ, JDS ನಾಯಕರನ್ನ ಕರ್ಕೊಂಡು ಓಡಾಡಿದ್ರು. ಹೀಗಾಗಿ ಪ್ರತಾಪ್ ಸಿಂಹ ಮೈಸೂರು ಬಿಜೆಪಿಗೆ ನೆಗೆಟಿವ್, ನಾಟ್ ಪಾಸಿಟಿವ್. ಹೌದು. ಹಾಗಾಗಿ ಪ್ರತಾಪ್ ಸಿಂಹನ್ ಕೊಟ್ರೆ ನಾವು ಸೋಲ್ತೀವಿ ಅನ್ನೋದನ್ನ ಸ್ವತಃ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಈ ಗ್ಯಾಪ್ ಅಲ್ಲೂ ಸಹ JDS ಬಿಜೆಪಿ ಮೈತ್ರಿಕೂಟ ಅದು JDS ಹೋಗಬಹುದಾ ಅನ್ನೋ ಚರ್ಚೆಯ ನಡುವೆ ಮತ್ತೊಮ್ಮೆ ಪ್ರತಾಪ್ ಸಿಂಹ ರೆಡಿ ಆಗ್ತಾ ಇದ್ದಾರೆ. ಆದ್ರೆ ಉಳಿದವರು ಬೇಡ ಪ್ರತಾಪ್ ಸಿಂಹಗೆ ಅನ್ನೋದು ಒಂದು ವರ್ಗ ಇದೆ. ಡಾಕ್ಟರ್ ಮಂಜುನಾಥ್ ಮಾಜಿ ಜಿಲ್ಲಾಧ್ಯಕ್ಷ ಅವರು ಟ್ರೈ ಮಾಡ್ತಾ ಇದ್ದಾರೆ. ಅಪ್ಪಚ್ಚು ರಂಜನ್, ಡಾಕ್ಟರ್ ಚಂದ್ರಶೇಖರ್ ಕಾವೇರಿ ಆಸ್ಪತ್ರೆ. ಇನ್ನು ಕಾಂಗ್ರೆಸ್ ಕಡೆಯಿಂದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಷ್ಠೆ ಪ್ರಶ್ನೆ. ಮಗನಿಗೊಂದು ದಾರಿ ತೋರಿಸಿ ಹೋಗ್ಬೇಕಲ್ಲ ರಾಜಕೀಯದಿಂದ ಇದಾಗಕ್ ಮುಂಚೆ. ಸೊ ಯತೀಂದ್ರ ಸಿದ್ದರಾಮಯ್ಯ ಮೈಸೂರಿಂದ, ಅವ್ರು ಆಗದೇ ಇದ್ರೆ ಡಾಕ್ಟರ್ ಸುಶ್ರುತ್ ಗೋಪಾಲ್ ಗೌಡ ನರಸಿಂಹನ ಡಾಕ್ಟರ್ ಸುಶ್ರುತ್, JJ ಆನಂದ್ ಅಂತ ಕೇಳ್ತಾ ಇದ್ದಾರೆ ಕುರುಬ ಕಮಿಟಿ. ವಿಜಯ್ ಕುಮಾರ್ ಅವರು ಕೂಡ ಜಿಲ್ಲಾಧ್ಯಕ್ಷ ಅವರು ಇದು ಮಾಡ್ತಾರೆ. ಐಶ್ವರ್ಯ ಮಹಾದೇವ್ ಮಂತರ್ಗೌಡ, JJ ಆನಂದ್ ಬಿಟ್ಟರು ಕೂಡ ಡಾಕ್ಟರ್ ಯತೀಂದ್ರ, ವಿಜಯ್ ಕುಮಾರ್, ಡಾಕ್ಟರ್ ಸುಶ್ರುತ್ ಈ ಮೂವರದು ಪ್ರಬಲವಾಗಿ ಚಾಲ್ತಿಯಲ್ಲಿದೆ. ಮೈಸೂರಲ್ಲಿ ಪ್ರತಾಪ್ ಸಿಂಹನೇ ಬಿಜೆಪಿ ಕ್ಯಾಂಡಿಡೇಟ್ ಆದ್ರೆ ಒಂದಷ್ಟು ಜನ ಬಿಜೆಪಿ ನಾಯಕರು ನಾವ್ ಈಗಲೇ ಸೋತ್ವಿ ಅನ್ಕೊಂಡು ಕೂತಿದ್ದಾರೆ. ಯಾಕಂದ್ರೆ ಪ್ರತಾಪ್ ಸಿಂಹ ಬಿಜೆಪಿಯ ಕೆಲವನ್ನ ಬಿಟ್ರೆ ರಾಮದಾಸ್ ವಿರೋಧಿ, ನಾಗೇಂದ್ರ ವಿರೋಧಿ, ಅವ್ರು ಶಾಸಕರಾಗದಾಗ ನೆಮ್ಮದಿನೇ ಕೊಟ್ಟಿಲ್ಲ ಇವರು. ಪ್ರತಾಪ್ ಸಿಂಹ ರಾಮದಾಸ್ಗೂ ನೆಮ್ಮದಿ ಕೊಡ್ಲಿಲ್ಲ, ನಾಗೇಂದ್ರಿಗೂ ನೆಮ್ಮದಿ ಕೊಡ್ಲಿಲ್ಲ. ಇನ್ಯಾರೇ ಕೇಳ್ಕೊಂಡ್ ಬಂದ್ರು ಯಾವೊಬ್ಬ ಒಂದು ಜಿಲ್ಲಾ ಪಂಚಾಯತಿ ಗೆಲ್ಸಕ್ಕಾಗ್ಲಿಲ್ಲ ಪ್ರತಾಪ್ ಸಿಂಹ ಕೈಲಿ ಇವತ್ತಿನವ್ರಿಗೆ. ಬಿಜೆಪಿಯ ಬಹುತೇಕರಿಗೆ ತೊಂದರೆ ಕೊಟ್ಟಂತ ಸಂಸದ ಅಂದ್ರೆ ಪ್ರತಾಪ್ ಸಿಂಹ.
ವಿಜಯಶಂಕರ್ ಸಾಹೇಬ್ರೆ ಪರವಾಗಿರ್ಲಿಲ್ವಲ್ಲಪ್ಪ ನಮ್ಗೆ ಅಂತ ಬಹುತೇಕ ಹೇಳ್ಕತ್ತಾರೆ. ಪ್ರತಾಪ್ ಸಿಂಹ ಮೈಸೂರು ಅವರಲ್ಲ, ಅವ್ರ ಹಾಸನ. ಹೌದು. ಹಾಗಾಗಿ ಕೊಡೋದಿದ್ರೆ ನಮ್ಮವ್ರ ಕೊಡಿಯಲ್ಲಿ ಹೊರಗಡೆಯವ್ರು ತಂದು ಹಾಕ್ಬೇಡಿ. ಅದರಲ್ಲೂ ಪ್ರತಾಪ್ ಸಿಂಹ ಅಂತೂ ಬೇಡವೇ ಬೇಡ ಅನ್ನೋದು ಲೆಕ್ಕಾಚಾರಕ್ಕೆ ಬಹುತೇಕರಿದ್ದಾರೆ. ಇದು ಬಿಜೆಪಿ ಕತೆ. ಡಾಕ್ಟರ್ ಮಂಜುನಾಥ್ ಜಿಲ್ಲಾಧ್ಯಕ್ಷರಾಗಿದ್ದವರು, ಅವ್ರದ್ದೊಂದು ರೀತಿ ಇದು ನಡೀತಾ ಇದೆ. ಪ್ರತಾಪ್ ಸಿಂಹ ಬದಲಾಗಿ ಯದುವೀರ್ ಅವ್ರನ್ನ ಕರ್ಕ ಬರ್ಬೇಕು ಅನ್ನೋ ಚರ್ಚೆ ಬಿಜೆಪಿ ಹೌದು ದೊಡ್ಡ ಮಟ್ಟಕ್ಕಿತ್ತು. ಬಟ್ ಅದು ಏನೋ ಆದಂಗೆ ಕಾಣ್ತಾ ಇಲ್ಲ. ಇದುವರೆಗೂ ಆದಂತ ಈ ಚುನಾವಣೆಯಲ್ಲಿ 3 ಬಿಜೆಪಿ 2 ಕಾಂಗ್ರೆಸ್ ಗೆದ್ದಿದೆ. ಏನ್ ಮೈಸೂರಲ್ಲಿ ಪ್ರತಾಪ್ ಸಿಂಹ ಬಂದ್ಮೇಲೆ ಬಿಜೆಪಿ ಏನ್ ಬಂದ್ಬಿಡ್ಲಿಲ್ಲ, ಮುಂಚೆ ವಿಜಯಶಂಕರ್ ಕೂಡ ಚುನಾವಣೆನ ಗೆಲ್ತಾ ಇದ್ರು. ಸೊ ಹಾಗಾಗಿ ಈ ಬಾರಿ ಪ್ರತಾಪ್ ಸಿಂಹ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಬಿಜೆಪಿಲಿ ವಿರೋಧ ಫೇಸ್ ಮಾಡ್ತಾ ಇದ್ದಾರೆ. ಬಟ್ ಮೊನ್ನೆ ಯಾವ್ದೋ ಪಾಸು ಗೀಸು ಕೊಟ್ಟು ಸ್ವಲ್ಪ ಅಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳು ಮಾಡ್ಕೊಂಡವ್ರೆ. ಇದು ಕತೆ. ಇನ್ನು ನಾವು ವೋಟ್ ಶೇರಿಂಗ್ ಲೆಕ್ಕಾಚಾರಗಳನ್ನ ನೋಡೋದಾದ್ರೆ ನಿಮ್ಗಿಲ್ಲಿ ಮಡಿಕೇರಿ, ವಿರಾಜಪೇಟೆ, KR, ಚಾಮರಾಜ ಬಿಜೆಪಿ ಭದ್ರಕೋಟೆ ಆಗಿತ್ತು. ಹೌದು. ಇನ್ನು ಉಳಿದ 4 JDS ಕಾಂಗ್ರೆಸ್ ಹಂಚ್ಕೊಳ್ಳರು. ನರಸಿಂಹರಾಜ ಕಾಂಗ್ರೆಸ್ಗೆ, ಚಾಮುಂಡೇಶ್ವರಿ JDS, ಹುಣಸೂರು JDS, ಪಿರಿಯಾಪಟ್ಟಣ ಕಾಂಗ್ರೆಸ್ JDS ಅನ್ನೋ ತರ ಇತ್ತು. ಆದ್ರೆ ಬಿಜೆಪಿ ಈ ಸರಿ ಒಂದೇ MLA ಬಂದು ನಿಂತ್ಕೊಬಿಡ್ತದೆ. ಶ್ರೀವಾತ್ಸ ಬಿಟ್ರೆ ಇನ್ನೆಲ್ಲ ಸೋತಿದ್ದಾರೆ. ಸೊ 23 ಎಲೆಕ್ಷನ್ ಅಲ್ಲಿ ವೋಟ್ ಶೇರಿಂಗ್ ಅಲ್ಲಿ ಹೋಗಿವ್ರೆ. 6,49,000 ಕಾಂಗ್ರೆಸ್, 4,19,000 ಬಿಜೆಪಿ, 2,86,000 JDS. JDS ನವರು ಸಹಜವಾಗಿ ಬಿಜೆಪಿ ವೋಟ್ ಮಾಡ್ತಾ ಹಿಂಗ್ ಬರ್ತಾ ಇದ್ರು. ಸೊ ಇಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಗೆ ಅನುಕೂಲ ಆಗುತ್ತೆ. ಪ್ರತಾಪ್ ಸಿಂಹ ಮೈತ್ರಿಕೂಟದ ಅಭ್ಯರ್ಥಿ ಆದ್ರು ಸೋಲು ಖಚಿತ ಅನ್ನೋದು ಬಿಜೆಪಿಗರ ಬಹುತೇಕರ ಮಾತು. ಸೊ ಹಾಗಾಗಿ ಪ್ರತಾಪ್ ಸಿಂಹ ಟಿಕೆಟ್ ಕೊಟ್ರೆ ಬಿಜೆಪಿಗರೇ ಒಂದಷ್ಟು ಜನ ಕಾಂಗ್ರೆಸ್ಗೆ ಮಾಡ್ತಾರೆ ಚುನಾವಣೆನ. ಇದು ಮೈಸೂರ್ದು. ನೋಡ್ಬೇಕೀಗ ಜನ ತೀರ್ಮಾನ ಮಾಡ್ತಾರೆ. ಜನ ಪುಣ್ಯಾತ್ಮ ಮೋದಿ ಪುಣ್ಯಾತ್ಮ, ಮೋದಿ ಸಹಿಸ್ಕೊಳ್ಳಲ್ಲ, ಪ್ರತಾಪ್ ಸಿಂಹನ ಯಾಕೆ ಸಹಿಸ್ಕೋಬೇಕು ಅನ್ನೋ ಸಂಖ್ಯೆನೂ ಜಾಸ್ತಿ ಇದೆ. ಏನ್ ಸಾಧನೆ ಪಟ್ಟಿಟ್ಕವನಿ ಕೇಳ್ತಾರೆ. ಬಟ್ ಪ್ರತಾಪ್ ಸಿಂಹ ಅದು ಹೇಳಿದಲ್ಲ, ತನ್ನದೇ ಪಕ್ಷದವ್ರನ್ನ ಎದುರಾಕೊಂಡಿರುವಂಥದ್ದೇ ಈಗ ಸಮಸ್ಯೆ, ಬೇರೇನಿಲ್ಲ ಅವ್ರಿಗೆ. ಯಂಗ್ಸ್ಟರು ಆಚೆ ಈಚೆ ವ್ಯತ್ಯಾಸ, ಯಾರೋ ವಿರೋಧಿಗಳವ್ರದ್ದು ಯಾವ್ದೋ ಆಡಿಯೋ ಗಿಡಿಯೋ ಎಲ್ಲ ಬಿಟ್ಕೊಂಡು ಅದೆಲ್ಲ ಆಗಿದೆ. ಅದು ಒಂದು ಸ್ವಲ್ಪ ನೆಗೆಟಿವ್ ಅಂಶ ಬಿಲ್ಡ್ ಆಗಿತ್ತು. ಯಾರ್ದೋ ಹುಡುಗಿಯರ ಜೊತೆ ಮಾತಾಡೋ ಆಡಿಯೋ ಎಲ್ಲ ಬಿಟ್ಟು ಅವ್ರದ್ದು ಅನ್ನೋದು ಯಾವ್ದಾದ್ರು ಚರ್ಚೆಗೆ ಬಹಳ ಚಾಲ್ತಿಗೆ ಬಂದಿತ್ತು ಹಿಂದೆ. ಅದೆಲ್ಲ ಇದೆ, ನೋಡ್ಬೇಕೇನು ಅಂತ. ಬಟ್ ಮೈಸೂರಿನ ಫಲಿತಾಂಶ ಬಿಜೆಪಿಗೆ ನೆಗೆಟಿವ್ ಅನ್ನೋದಕ್ಕಿಂತ ಪ್ರತಾಪ್ ಸಿಂಹಗ್ ನೆಗೆಟಿವ್ ಇದೆ, ನಾಟ್ ಬಿಜೆಪಿ. ಬಟ್ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಮರ್ಯಾದೆ ಪ್ರಶ್ನೆ, ಮೈಸೂರಿನ ಗೆಲ್ಲೇಬೇಕು ಅಲ್ವಾ, ನೋಡ್ಬೇಕೇನಾಗತ್ತೆ ಅಂತ. ವೀಕ್ಷಕರೇ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಾರೆ. ನಿಮ್ಮ ಪ್ರಕಾರ ನಿಮ್ಮ ಸಂಸದರು ಯಾರಾಗಬೇಕನ್ನೋದು ಕಾಮೆಂಟ್ ಮಾಡಿ. ಹಾಗೆ ಈ ಬಾರಿ ಚುನಾವಣೆಯಲ್ಲಿ, ಸಾರ್ವತ್ರಿಕ ಚುನಾವಣೆಯಲ್ಲಿ 2024ರಲ್ಲಿ ದೇಶದ ಪ್ರಧಾನಿ ಯಾರಾಗಬೇಕು, ಮೋದಿಯವರ, ರಾಹುಲ್ ಗಾಂಧಿನ, ಮಲ್ಲಿಕಾರ್ಜುನ ಖರ್ಗೆ ಅವರ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ.